ಇವರು ಎಳೆ ವಯಸ್ಸಿನಲ್ಲಿಯೇ ಸಾಧನೆಯ ಶಿಖರವೇರುವ ಗುರಿ ಹೊಂದಿದವರು. ತಮ್ಮದೇ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯ ಮೂಲಕ ಹೊಸ ಭರವಸೆ ಮೂಡಿಸಲು ಮುಂದಾದವರು. ಉತ್ತರ ಕನ್ನಡ ಜಿಲ್ಲೆಯ ಅಪರೂಪದ ಪ್ರತಿಭೆಗಳ ಸಾಧನೆಯ ಮೆಲುಕು ಹಾಕುವ ಪ್ರಯತ್ನ ಇಲ್ಲಿದೆ. ಮಕ್ಕಳ ದಿನಾಚರಣೆ ನಿಮಿತ್ತ ಜಿಲ್ಲೆಯ ಕಿರಿಯ ಸಾಧಕರ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದೆ. ಈಗಿನ ಕಾಲದಲ್ಲಿ ಸಾಧನಾ ಕ್ಷೇತ್ರವೇ ವಿಶಾಲವಾಗಿದೆ. ಅದನ್ನು ಅಷ್ಟೇ ಮುಕ್ತವಾಗಿ ಮಕ್ಕಳು ಬಳಸಿಕೊಳ್ಳುತ್ತಿದ್ದಾರೆ. ನಾಟ್ಯ, ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಲವು ಮಕ್ಕಳು ತಮ್ಮದೇ ಸಾಧನೆಯ ಮೂಲಕ ಬೆಳಗುತ್ತಿದ್ದಾರೆ. ಉತ್ತರ ಕನ್ನಡದಲ್ಲಿ ಅಂತಹ ಸಾಧಕರು ಯಾರ್ಯಾರು ಎನ್ನುವುದನ್ನು ನೋಡೋಣ ಬನ್ನಿ. ಅರಳುತ್ತಿರುವ ಹೊನ್ನಾವರ ಕವಲಕ್ಕಿಯ ಬಾಲ ಪ್ರತಿಭೆ ಸ್ವಾತಿ ಎಸ್ಜಿ. ಯಕ್ಷಗಾನ, ಭರತನಾಟ್ಯ, ಚಿತ್ರಕಲೆ, ಕ್ರೀಡೆಯಲ್ಲಿ ಪ್ರತಿಭಾನ್ವಿತೆ. ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಹತ್ತಿರದ ನಿವೃತ್ತಿ ಕೊಡ್ಲ ಗ್ರಾಮದ ಸ್ವಾತಿ ಎಸ್ಜಿ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಹೊರಹೊಮ್ಮುತ್ತಿದ್ದಾಳೆ. ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಇವಳು ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ಕ್ರಿಯಾಶೀಲವಾಗಿ ತೊಡಗಿಕೊಂಡಿದ್ದಾಳೆ. ಮೂರನೇ ತರಗತಿಯ ಪುಟ್ಟ ಬಾಲಕಿ ಇರುವಾಗಲೇ ಯಕ್ಷಗಾನ ಮತ್ತು ಭರತನಾಟ್ಯ ವೇಷ ತೊಟ್ಟು ಹೆಜ್ಜೆ ಹಾಕಿದ್ದಾಳೆ. ದಿನ ಕಳೆದಂತೆ ಯಕ್ಷಗಾನ ಮತ್ತು ಭರತನಾಟ್ಯದಲ್ಲಿ ಪ್ರತಿಭಾನ್ವಿತ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದಾಳೆ. ಅದರ ಜೊತೆಗೆ ಚಿತ್ರಕಲೆ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿಯೂ ಪಾಲ್ಗೊಂಡು ಅನೇಕ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾಳೆ. ಇನ್ನು ಮುಂದೆ ಈ ಸಾಂಬನ ಎದುರು ನಡೆಯಲಾರದು. ಈಗಲೇ ನಿನ್ನ ದುರಹಂಕಾರವನ್ನು ನಿಲ್ಲಿಸುತ್ತೇನೆ. ಬಾ ಮುಂದೆ. ನಾನು ನಿನ್ನ ದುರಹಂಕಾರವನ್ನು ನಿಲ್ಲಿಸ್ತೇನೆ. ಹೊನ್ನಾವರ ತಾಲೂಕಿನಲ್ಲಿ ನಡೆಯುವ ಬಹುತೇಕ ಕಾರ್ಯಕ್ರಮದಲ್ಲಿ ಭರತನಾಟ್ಯವನ್ನ ಪ್ರದರ್ಶಿಸಿದ್ದಾಳೆ. ಮಕ್ಕಳ ಯಕ್ಷಗಾನದಲ್ಲಿ ವಿಶೇಷ ಪಾತ್ರ ನಿರ್ವಹಣೆ ಮಾಡುವಷ್ಟು ಪರಿಪಕ್ವ ಕಲಾವಿದೆಯಾಗಿದ್ದಾಳೆ. ಗೆಜ್ಜೆ ಕಟ್ಟಿ ಕುಣಿಯುವುದರ ಜೊತೆಗೆ ಮಾತುಗಾರಿಕೆಯಲ್ಲಿಯೂ ಸೈ ಎನ್ನಿಸಿಕೊಂಡಿದ್ದಾಳೆ. ಯಕ್ಷಗಾನ ವೇಷಕ್ಕೆ ಅನೇಕ ಕಡೆ ಸನ್ಮಾನದ ಪುರಸ್ಕಾರಕ್ಕೆ ಒಳಗಾಗಿದ್ದಾಳೆ. ನನ್ನ ಹೆಸರು ಸ್ವಾತಿ ಎಸ್ಜಿ. ನಾನು ನ್ಯೂ ಇಂಗ್ಲಿಷ್ ಸ್ಕೂಲ್ ಆರ್ಡವಾದ್ಯವದ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಯಕ್ಷಗಾನ, ಭರತನಾಟ್ಯ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು 3ನೇ ತರಗತಿಯಿಂದಲೇ ಇವೆರಡನ್ನು ಕಲಿಯಲು ಪ್ರಾರಂಭಿಸಿದ್ದೇನೆ. ನನ್ನ ಭರತನಾಟ್ಯದ ಗುರುಗಳು ಕುಮಾರಿ ಪೂಜಾ ಹೆಗಡೆ ಇವರಿಂದ ಜೂನಿಯರ್ ಮುಗಿಸಿದ್ದೇನೆ. ಯಕ್ಷಗಾನದ ಗುರುಗಳು ಶ್ರೀ ಗಣೇಶ್ ನಾಯ್ಕ್ ಮುಗ್ವಾ ಅವರಿಂದ ಕಲಿತಿದ್ದೇನೆ. ನನಗೆ ಚಿತ್ರಕಲೆ, ಕ್ರಾಫ್ಟ್, ನಾಟಕ ಮುಂತಾದ ಕ್ರೀಡೆಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ನಾನು ಭಾಗವಹಿಸುತ್ತೇನೆ. ಶಾಲೆಯಲ್ಲಿ ನಡೆಯುವ ಓಟ, ಲಾಂಗ್ ಜಂಪ್, ಕಬಡ್ಡಿ ಇತರೆ ಕ್ರೀಡೆಯಲ್ಲಿ ತೊಡಗಿಕೊಂಡಿದ್ದು ಚಿತ್ರಕಲೆಯಲ್ಲಿಯೂ ಪರಿಣಿತಿ ಹೊಂದಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲಿಯೇ ಶಾಲಾ ಅವಧಿಯ ನಂತರ ತನ್ನ ಅಮ್ಮನ ಉದ್ಯೋಗದಲ್ಲಿ ಕೈ ಜೋಡಿಸುತ್ತಾಳೆ. ಅಪ್ಪ ಅಮ್ಮನಂತೆ ಓದು, ಬರಹ, ಆಟ ಪಾಠದಲ್ಲಿ ಸಮಯ ಪ್ರಜ್ಞೆ ಇಟ್ಟುಕೊಂಡು ಕ್ರಿಯಾಶೀಲವಾಗಿ ತೊಡಗಿಕೊಳ್ಳುತ್ತಿದ್ದಾಳೆ. ನಿವೃತ್ತಿ ಕೊಡ್ಲು ಗ್ರಾಮದ ಸುಬ್ರಾಯಗೌಡ ಮತ್ತು ನಾಗವೇಣಿಗೌಡ ಇವರ ಹಿರಿಯ ಮಗಳಾದ ಇವಳಿಗೆ ಅಪ್ಪ ಅಮ್ಮನ ಪ್ರೋತ್ಸಾಹ, ಸಹಕಾರ ವಿದ್ಯಾರ್ಥಿ ಜೀವನದಲ್ಲಿಯೇ ಪ್ರತಿಭಾನ್ವಿತವಾಗಿ ಹೊರಹೊಮ್ಮಲು ಸಾಧ್ಯವಾಗಿದೆ. ವಿದ್ಯಾರ್ಜನೆಯಲ್ಲಿಯೂ ಚುರುಕಾಗಿರುವ ಈಕೆ ಮುಂದೆ ವೈದ್ಯ ಆಗುವ ಗುರಿಯನ್ನ ಇಟ್ಟುಕೊಂಡಿದ್ದಾಳೆ. ವಿಶ್ವಶಾಂತಿ ಮೂಲಕ ಯಕ್ಷಗಾನ ಪಸರಿಸುತ್ತಿರುವ 15ರ ಬಾಲೆ ತುಳಸಿ. ತನ್ನ 3ನೇ ವರ್ಷದಲ್ಲಿಯೇ ಮುಖಕ್ಕೆ ಬಣ್ಣ ಹಚ್ಚಿದ ಶಿರಸಿಯ ಬಾಲೆ. 5.5 ವರ್ಷದಿಂದ ವಿಶ್ವಶಾಂತಿ ಸಂದೇಶ ಸರಣಿಗಳ ರೂಪಕ ಪ್ರದರ್ಶನ. ವಿಶ್ವದ ಒಳಗಡೆ ನಾವಿದ್ದೇವೆ, ನಮ್ಮೊಳಗೂ ಒಂದು ವಿಶ್ವವಿದೆ. ಹೊರಗಿನ ವಿಶ್ವ ಪೂರ್ಣವಾಗಿ ನಮಗೆ ಗೋಚರಿಸಲಾರದು. ನಮ್ಮೊಳಗಿನ ವಿಶ್ವ ನಾವು ಜಾಗೃತರಾದ್ರೆ ತಾನಾಗಿ ತೆರೆದುಕೊಳ್ಳುತ್ತದೆ ಎಂದು ವಿಶ್ವಶಾಂತಿ ಯಕ್ಷಗಾನದ ಮೂಲಕ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ ಪ್ರತಿಭೆ ಶಿರಸಿಯ ಮಾರಿಕಾಂಬಾ ಪ್ರೌಢಶಾಲೆಯ ತುಳಸಿ ಹೆಗಡೆ. ಶಿರಸಿ ತಾಲೂಕಿನ ಬೆಟ್ಟಕೊಪ್ಪದ ರಾಘವೇಂದ್ರ ಹಾಗೂ ಗಾಯತ್ರಿ ದಂಪತಿಗಳ ಪುತ್ರಿಯಾಗಿರುವ ತುಳಸಿ ಇಂದು ರಾಷ್ಟ್ರಮಟ್ಟದಲ್ಲಿ ಯಕ್ಷಗಾನವನ್ನ ಪ್ರಜ್ವಲಿಸುತ್ತಿರುವ ಪ್ರತಿಭೆ.
ಆಶಯದ ರೂಪಕದ ಪ್ರಕಾರದಿಂದ ಹೊರಬಿದ್ದಿದೆ. ಇಲ್ಲಿಯವರೆಗೆ ಒಟ್ಟು 9 ರೂಪಕಗಳಿಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾಳೆ. ವಿಶ್ವಶಾಂತಿ ಪರಿಕಲ್ಪನೆಗೆ ದಿಟ್ಟತನದಿಂದ ಪುಟ್ಟ ಹೆಜ್ಜೆ ಇಟ್ಟವಳು ಕುಮಾರಿ ತುಳಸಿ ಹೆಗಡೆ. ತನ್ನ 3ನೇ ವಯಸ್ಸಿನಲ್ಲಿಯೇ ಮುಖಕ್ಕೆ ಬಣ್ಣ ಹಚ್ಚಿ ರಂಗದ ದೀಪಗಳಿಗೆ ಕಣ್ಣು ಕೊಟ್ಟು ಆಪ್ತತೆಯಿಂದ ಪ್ರೇಕ್ಷಕರ ಹೃದಯದ ಕದವನ್ನ ತಟ್ಟಿದವಳು ತುಳಸಿ. ಯಕ್ಷಗಾನದಲ್ಲೂ ಬೇರೆ ಬೇರೆ ಪಾತ್ರಗಳನ್ನ ಮಾಡುತ್ತಾ ತನ್ನ 5.5 ವರ್ಷದಿಂದ ವಿಶ್ವಶಾಂತಿ ಸಂದೇಶ ಸರಣಿಗಳ ರೂಪಕವನ್ನ ನಾಡು ಹೊರನಾಡುಗಳಲ್ಲಿ 850ಕ್ಕೂ ಅಧಿಕ ಕಡೆ ಪ್ರದರ್ಶನ ನೀಡಿದ್ದಾಳೆ. ಎರಡು ಶಿವ 7 ಕೃಷ್ಣನ ಆಧಾರಿತ ಹೊಸ ರೂಪಕಗಳನ್ನ ವರ್ಷಕ್ಕೊಂದು ಪ್ರಸ್ತುತಗೊಳಿಸುತ್ತಾ ಕಲಾ ಪ್ರಕಾರದಲ್ಲಿ ಸಾಗುತ್ತಿದ್ದಾಳೆ. ಒಂದು ಕಲಾ ಪ್ರಕಾರದಲ್ಲಿ ದೇಶದಲ್ಲಿಯೇ ಪ್ರಥಮ ಬಾರಿಗೆ ವಿಶ್ವಶಾಂತಿ ಸಂದೇಶ ಸಾರುವ ಬಾಲೆ ಎಂಬ ಕಾರಣಕ್ಕೆ ಇಂಡಿಯಾ ಇಂಟರ್ನ್ಯಾಷನಲ್ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗಳು ಆಗಿವೆ. ತಿರುಪತಿ, ಧರ್ಮಸ್ಥಳ ಸೇರಿದಂತೆ ನಾಡಿನ ಅನೇಕ ಪ್ರಮುಖ ವೇದಿಕೆಗಳಲ್ಲಿ ಯಕ್ಷಗಾನ ಪ್ರದರ್ಶನ, ಕಾಣದ ಊರುಗಳಲ್ಲೂ ಹೆಜ್ಜೆ, ಚಂಡೆ ಝೇಂಕರಿಸಿದೆ. ನಮಸ್ಕಾರ, ನಾನು ತುಳಸಿ ಹೆಗಡೆ ಶಿರ್ಸಿಯಿಂದ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ವಿಶ್ವಶಾಂತಿಗೋಸ್ಕರ ಕಳೆದ 10 ವರ್ಷಗಳಿಂದ ಯಕ್ಷನೃತ್ಯ ರೂಪಕವನ್ನ ಮಾಡ್ತಾ ಬಂದಿದ್ದೇನೆ. ತಾಯಿಯ ಗರ್ಭದಲ್ಲಿದ್ದಾಗಲೇ ಅಮ್ಮ ಯಕ್ಷಗಾನದ ಪದ್ಯಗಳನ್ನ ಕೇಳಿದ ಪರಿಣಾಮ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ಹಾಗೆ ಅಪ್ಪ ಅಮ್ಮನ ಸಹಕಾರದಿಂದ ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕಾಯ್ತು. ಈವರೆಗೆ 10 ಯಕ್ಷನೃತ್ಯ ರೂಪಕಗಳನ್ನ ನಾವು ನೀಡ್ತಾ ಇದ್ದೇವೆ. ಹಾಗೇನೆ ಇಡೀ ಜಗತ್ತಿನಾದ್ಯಂತ ಪಸರಿಸಬೇಕು, ಯಕ್ಷಗಾನದ ಮೂಲಕ ವಿಶ್ವಶಾಂತಿಯನ್ನ ಪಸರಿಸಬೇಕು ಎನ್ನುವಂಥದ್ದು ನನ್ನ ಆಶೆ. ಯಕ್ಷಗಾನದ ನೃತ್ಯ ಭಾಷೆ ಬಳಸಿಕೊಂಡು 30 ನಿಮಿಷದಿಂದ 70 ನಿಮಿಷದ ತನಕ ಏಕವ್ಯಕ್ತಿಯಾಗಿ ಪ್ರದರ್ಶನ ನೀಡುತ್ತಿರುವುದು ತುಳಸಿಯ ವಿಶೇಷವಾಗಿದೆ. ಹಲವು ಸಂಘಟನೆಗಳು ತುಳಸಿಯ ಪ್ರತಿಭೆಯನ್ನ ಗುರುತಿಸಿ ಸನ್ಮಾನಿಸಿದೆ. ಬ್ಯಾಡ್ಮಿಂಟನ್ ಸಾಧನೆಯ ದಿಗಂತಕ್ಕೆ ಶಿರಸಿಯ ದಿಗಂತ್ ಹೆಗಡೆ. 3 ವರ್ಷಗಳ ಕಾಲ ಸತತ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭೆ. ಸಣ್ಣ ವಯಸ್ಸಿನಲ್ಲಿಯೇ ತಾನೊಬ್ಬ ಬ್ಯಾಡ್ಮಿಂಟನ್ ಪಟು ಆಗಬೇಕು ಎಂಬ ಆಸೆಯನ್ನ ಹೊತ್ತ ಬಾಲಕನೋರ್ವ ಇದೀಗ ರಾಷ್ಟ್ರಮಟ್ಟದಲ್ಲಿ ಮಿಂಚುತ್ತಿದ್ದಾನೆ. ಗ್ರಾಮೀಣ ಭಾಗದಿಂದ ಬಂದು ನಗರದಲ್ಲಿ ಉತ್ತಮ ತರಬೇತಿ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವ ಶಿರಸಿಯ ಮಾರಿಕಾಂಬಾ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ದಿಗಂತ್ ಸುಧಾಕರ್ ಹೆಗಡೆ. ಸಿದ್ದಾಪುರ ತಾಲೂಕಿನ ಮಾದನಕಳ್ನ ಸುಧಾಕರ್ ಹೆಗಡೆ ಹಾಗೂ ಪ್ರಿಯಾ ಹೆಗಡೆ ದಂಪತಿಗಳ ಸುಪುತ್ರರಾಗಿರುವ ಈತ ತನ್ನ ಸಣ್ಣ ವಯಸ್ಸಿನಲ್ಲಿಯೇ ಊರಿನಲ್ಲಿ ನಡೆಯುತ್ತಿದ್ದ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನ ನೋಡಿ ತಾನೂ ಮುಂದೆ ಒಬ್ಬ ಬ್ಯಾಡ್ಮಿಂಟನ್ ಪಟು ಆಗಬೇಕು ಎಂಬ ಆಸೆಯನ್ನ ಹೊತ್ತು ನಂತರ ತನ್ನ ಪ್ರೌಢಶಾಲೆಗೆ ಶಿರಸಿಗೆ ಆಗಮಿಸಿ ಶಿರಸಿಯ ಗುರುರಾಜ್ ಅವರಲ್ಲಿ ಅತ್ಯುತ್ತಮ ತರಬೇತಿ ಪಡೆದು 3 ವರ್ಷಗಳ ಕಾಲ ಸತತವಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದಂತಹ ಪ್ರತಿಭೆ ಈ ದಿಗಂತ್. ಈ ಬಾರಿ ಶಾಲಾ ಮಟ್ಟದ ಬ್ಯಾಡ್ಮಿಂಟನ್ನಲ್ಲಿ ಸತತ ಪರಿಶ್ರಮ, ಪ್ರಯತ್ನದಿಂದ ಇದೀಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲೆಗೆ ಹಾಗೂ ಊರಿಗೆ, ತಾಲೂಕಿಗೆ ಹೆಸರನ್ನ ತಂದಿದ್ದಾನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ದಿಗಂತ್ ಸುಧಾಕರ್ ಹೆಗಡೆ. ನಾನು ಮಾರಿಕಾಂಬಾ ಪ್ರೌಢಶಾಲೆಯ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬ್ಯಾಡ್ಮಿಂಟನ್ ಅನ್ನು ಕಿರಿಯ ವಯಸ್ಸಿನಲ್ಲೇ ಪ್ರಾರಂಭಿಸಿದ್ದೆ. ನಮ್ಮ ಊರಿನಲ್ಲಿ ಒಂದು ಟೂರ್ನಮೆಂಟ್ ನಡೆಯುತ್ತಿತ್ತು. ಅದನ್ನು ನೋಡಿ ನಾನು ಇನ್ಸ್ಪೈರ್ ಆಗಿ ಹೆಚ್ಚಿನ ತರಬೇತಿ ಪಡಿಬೇಕೆಂದು ನಾನು ಗುರುರಾಜ್ ಹೆಗಡೆ ಅವರ ಬಳಿ ಹೋಗಿ ಕೋಚಿಂಗಿಗೆ ಹೋದೆ. ಅಲ್ಲಿ ನಾನು ದಿನ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಈಗ 3 ವರ್ಷದಿಂದ ಸ್ಟೇಟ್ ಅನ್ನು ಆಡುತ್ತಿದ್ದೆ. ಈ ಸರಿ ನನ್ನ ಪ್ರಯತ್ನದಿಂದ ನಾನು ನ್ಯಾಷನಲ್ಸ್ ಗೆ ಸಿಲೆಕ್ಟ್ ಆಗಿದ್ದೇನೆ. ಈಗ ನ್ಯಾಷನಲ್ಸ್ ಮಧ್ಯಪ್ರದೇಶದಲ್ಲಿ ನಡೆಯುತ್ತಿದೆ. ಅದು 17ನೇ ನವೆಂಬರ್ ನಂದು ನಡೆಯಲಿದೆ. ನಾನು 14ನೇ ತಾರೀಕಿಗೆ ಹೊರಡ್ತಾ ಇದ್ದೇನೆ. ಅಲ್ಲೂ ನನ್ನ ಪ್ರಯತ್ನವನ್ನು ಮಾಡಿ ಅಲ್ಲಿ ಗೆಲ್ಲಿಕ್ ಟ್ರೈ ಮಾಡ್ತೇನೆ. ಮುಂದೆ ನೆಕ್ಸ್ಟ್ ನಾನು ಫ್ಯೂಚರ್ ಅಲ್ಲಿ ಬ್ಯಾಡ್ಮಿಂಟನ್ ಅನ್ನೇ ಕಂಟಿನ್ಯೂ ಮಾಡಿ ಅದರಲ್ಲಿ ಅಂದ್ರೆ ಇಂಡಿಯಾವನ್ನ ರಿಪ್ರೆಸೆಂಟ್ ಮಾಡ್ಬೇಕಂತ ಆಸೆ ಇದೆ. ಹಾಗೆ ನಾನು ಚಲೋ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿ ನೆಕ್ಸ್ಟ್ ಚಲೋ ಕೋಚ್ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದೆ. ನಾನು ಒಂದು
ಒಳ್ಳೆ ಕೋಚ್ ಆಗಿ ಅಂದ್ರೆ ಒಳ್ಳೆ ಪ್ರತಿಭೆಗಳಿಗೆ ಮುಂದೆ ದಾರಿಯನ್ನು ತೋರಿಸಿ ಅವರಿಗೂ ಕೂಡ ಒಳ್ಳೆ ಪ್ಲೇಯರ್ ಆಗಕ್ಕೆ ಸಪೋರ್ಟ್ ಮಾಡ್ತೇನೆ. ಮುಂದೆ ತಾನೊಬ್ಬ ಅತ್ಯುತ್ತಮ ಬ್ಯಾಡ್ಮಿಂಟನ್ ಪಟುವಾಗಿ ದೇಶವನ್ನ ಪ್ರತಿನಿಧಿಸುವ ಹಂಬಲವನ್ನ ಹೊತ್ತಿರುವ ದಿಗಂತ್ ಹೆಗಡೆ ತಾನು ಒಬ್ಬ ಅತ್ಯುತ್ತಮ ತರಬೇತುದಾರನಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬ್ಯಾಡ್ಮಿಂಟನ್ ತಾರೆಯನ್ನಾಗಿ ಮಾಡಲು ಕನಸನ್ನ ಹೊತ್ತಿದ್ದಾನೆ. ಇಂತಹ ಪ್ರತಿಭೆಗೆ ಮಕ್ಕಳ ದಿನಾಚರಣೆ ದಿನದಂದು ಜಿಲ್ಲೆಯ ಜನತೆಯೂ ಸಹ ಶಾಬಾಷ್ ಎನ್ನಲೇಬೇಕು. ಲೋಹ ತರಂಗದಲ್ಲಿ ಸಾಧಕ ಗೋಕರ್ಣದ ವಿಘ್ನೇಶ್ ಕುರ್ಸೆ. ವಿಘ್ನೇಶ್ವರನ ಸಂಗೀತ ಪಯಣದಲ್ಲಿ ಲೋಹ ತರಂಗದ ಸದ್ದು. ಸ್ಟೀಲ್ ಲೋಟದಲ್ಲಿ ಸ್ವರ ಆಯ್ಕೆ ಮಾಡಿ ನುಡಿಸುವ ಅಪರೂಪದ ಬಾಲ ಸಾಧಕ. ಮಾಮ, ನಿನ್ನೆ ತಾನೇ ನಿಮ್ ಬರ್ತಡೇ ಆಗಿದೆ. ನಿಮ್ಗೋಸ್ಕರ ಸ್ಪೆಷಲ್ ಸಾಂಗ್ ನಾವು ನಿಮ್ಗೆ ಬಾರಿಸ್ದೆ. ಬರ್ಡೇಗಾ? ನಿನ್ನೆ ಆಗೋಯ್ತಲ್ಲ ನನ್ನ ಬರ್ಡೇ. ಅದ್ರ ಇವತ್ತು ಬಾರಿಸ್ದೆ. ಯಾವ್ದು ಬಾರಿಸು ನೋಡೋಣ. ಥ್ಯಾಂಕ್ ಯು. ಲೋಹತರಂಗ ಎಂಬ ವಿಶಿಷ್ಟ ವಾದ್ಯದ ಮೂಲಕ ರಾಜ್ಯದ ವಿವಿಧೆಡೆ ಕಾರ್ಯಕ್ರಮವನ್ನ ನೀಡಿ ಜನರ ಮೆಚ್ಚುಗೆಗೆ ಪಾತ್ರನಾಗಿ ಹಲವು ಪ್ರಶಸ್ತಿ ಸನ್ಮಾನಗಳನ್ನ ಪಡೆದು ಸಾಧನೆ ಮಾಡಿದ ಗೋಕರ್ಣದ ವಿಘ್ನೇಶ್ವರ್ ಕುರ್ಸೆ ಎಲ್ಲರ ಗಮನ ಸೆಳೆಯುತ್ತಿದ್ದಾನೆ. ಪ್ರಸ್ತುತ ಕುಮಟಾ ಮುರೂರು ಪ್ರಗತಿ ವಿದ್ಯಾಲಯದಲ್ಲಿ 10ನೇ ತರಗತಿ ಓದುತ್ತಿರುವ ಈತ ಇದೇ ಸಂಗೀತದಲ್ಲಿ ಮತ್ತಷ್ಟು ಸಾಧನೆ ಮಾಡುವ ಹುಮ್ಮಸ್ಸಿನಲ್ಲಿದ್ದು ಓದಿನಲ್ಲೂ ಮುಂದಿದ್ದು ತನ್ನ ಸಾಧನೆಯತ್ತ ಹೆಜ್ಜೆ ಹಾಕುತ್ತಿದ್ದಾನೆ. ತಂದೆ ಗಣಪತಿ ಕುರ್ಸೆ ವೈದಿಕ ವೃತ್ತಿಯವರಾದರೂ ಹವ್ಯಾಸಿ ಸಂಗೀತ ಕಲಾವಿದ ಸಹ ಆಗಿದ್ದಾರೆ. ಇವರು ರಾಜು ಹೆಗಡೆ ಹೆಗ್ಗಾರ ಕಂಡುಹಿಡಿದ ಲೋಹ ತರಂಗದ ವಾದ್ಯವನ್ನ ಆಸಕ್ತಿಯಿಂದ ತಿಳಿದು ಅದನ್ನೇ ಸ್ವತಃ ತಾವೇ ಅಳವಡಿಸಿಕೊಂಡು ಕಲಿತರು. ಇವರ ವಿವಿಧ ಸ್ಟೀಲ್ ಲೋಟದಲ್ಲಿ ಸ್ವರವನ್ನ ಆಯ್ಕೆ ಮಾಡಿ ನುಡಿಸುವ ಅಪರೂಪದ ವಿದ್ಯೆಯಂದ್ರೆ ಲೋಟಗಳಿಂದ ಮಾಡಿದ ಹೊಸದಾದ ಸಂಗೀತ ವಾದ್ಯವನ್ನ ಕಲಿತರು. ಇದನ್ನ 1ನೇ ತರಗತಿಯಲ್ಲಿ ಓದುತ್ತಿದ್ದ ವಿಘ್ನೇಶ್ ಆಸಕ್ತಿಯಿಂದ ತಿಳಿದುಕೊಳ್ಳುತ್ತಾ ತಾನೂ ನುಡಿಸಲು ಪ್ರಯತ್ನಿಸಿ ಯಶಸ್ವಿಯಾದ. ಸತತ 10 ವರ್ಷ ತಂದೆಯಿಂದಲೇ ಈ ವಿದ್ಯೆ ಕಲಿತು ಇಂದು ಪ್ರಸಿದ್ಧ ಲೋಹ ತರಂಗ ವಾದಕನಾಗಿ ಹೊರಹೊಮ್ಮಿದ್ದಾನೆ. ತಂದೆಗೆ ಸಂಗೀತ ಗುರುವಾಗಿ ತನ್ನ ಕಲೆಯನ್ನ ಮುಂದುವರಿಸಿದ್ದು ಹಲವು ಕಾರ್ಯಕ್ರಮದಲ್ಲಿ ತಂದೆ ಸಾಥ್ ನೀಡುತ್ತಾರೆ. ಖಾಸಗಿ ವಾಹಿನಿಯ ಮಜಾ ಟಾಕೀಸ್ ಹಾಗೂ ಉದಯ ಟಿವಿಯ ಕಿಲಾಡಿ ಕಿಡ್ಸ್ ಸೇರಿದಂತೆ ನಾಡಿನ ಹಲವೆಡೆ ಕಾರ್ಯಕ್ರಮವನ್ನ ನೀಡಿ ಪ್ರಶಂಸೆಗೆ ಪಾತ್ರನಾಗಿ ಸಂಗೀತ ಅಭಿಮಾನಿಗಳಿಂದ ಸೈ ಎನಿಸಿಕೊಂಡಿದ್ದಾನೆ. ಹಾಯ್ ಮಾಮ, ನನ್ನ ಹೆಸರು ವಿಘ್ನೇಶ್ ಅಂತ. ನನ್ನ ಊರು ಗೋಕರ್ಣ. ನಿಮ್ಗೆ ಯಾವತ್ತಾದ್ರೂ ಲೋಟದಲ್ಲಿ ಸಂಗೀತ ನುಡಿಸ್ಲಿಕ್ಕೆ ಬರ್ತದ್ಯಾ? ಲೋಟದಲ್ಲಿ ಸಂಗೀತ ಬರಲ್ಲ, ನಾನು ಹೆಂಡತಿ ಲೋಟ ಬಿಸಾಕಿದಾಗ ಹಿಡಿಯಕ್ ಬರ್ತದಷ್ಟೇ. ಯಾಕಪ್ಪ? ನಾನು ಲೋಟದಲ್ಲಿ ಸಂಗೀತ ಬಾರಿಸ್ಲಿಕ್ಕೆ ಅಂತ ಇಲ್ಲಿ ಬಂದಿರುದು. ಲೋಟದಲ್ಲಿ ಬಾ.
ಇವನಿಗೆ ಸ್ವರಶ್ರೀ, ಹವ್ಯಕ ಪಲ್ಲವ ಹಾಗೂ ನಮ್ಮನೆ ಕಿಶೋರ ಪ್ರಶಸ್ತಿಗಳು ಲಭಿಸಿವೆ. ಈ ವಾದ್ಯದಿಂದ ಶಾಸ್ತ್ರೀಯ ಸಂಗೀತ, ಭಕ್ತಿ ಸಂಗೀತ ಹಾಗೂ ಸಿನಿಮಾ ಹಾಡುಗಳನ್ನ ನುಡಿಸಿ ಜನಮನ ಗೆದ್ದಿದ್ದಾನೆ. ಜಗತ್ತಿನಲ್ಲಿ ಹೊಸ ಸಂಗೀತ ಆವಿಷ್ಕಾರ ಮಾಡಿರುವ ಈ ವಿಭಿನ್ನ ಕಲೆ ಎಲ್ಲೆಡೆ ಪಸರಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಘ್ನೇಶ್ ಗಣಪತಿ ಗುಡ್ಸೆ, ಊರು ಗೋಕರ್ಣ. ಮೊದಲು ಲೋಹ ತರಂಗ ವಾದ್ಯವನ್ನು ಕಂಡುಹಿಡಿದವರು ರಾಜ ಹೆಗಡೆ ಹೆಗ್ಗಾರೆ ಅವರು, ಸೃಷ್ಟಿಯವರು. ಅವರು ಆ ಲೋಹ ತರಂಗವನ್ನು ಕಂಡುಹಿಡಬೇಕಾದ್ರೆ ಅವರಿಗೆ ಸಕ್ಸಸ್ಫುಲ್ ಆಗಲಿಲ್ಲ, ಕರೆಕ್ಟಾಗಿ ಸಿಗಲಿಲ್ಲ. ಅದನ್ನು ನನ್ನ ತಂದೆಯವರು ಮುಂದುವರಿಸಿದ್ರು. ಅವಾಗ 2-3 ವರ್ಷ ಬೇಕಾಗಿತ್ತು ಒಂದೊಂದು ಲೋಟ ಸ್ವರ ಹಿಂಗೆ ಹುರುಕ್ಲಿಕ್ಕೆ. ಅವಾಗ ಎಲ್ಲ ಒಂದು ಸೆಟ್ ಆಯಿತು. ಅವಾಗ ಸಕ್ಸಸ್ಫುಲ್ ಆಯ್ತಾ. ಅವಾಗ ನಮ್ಮ ತಂದೆಯವರು ಮಾಡಿಸಿದ್ರು ನೋಡಿ ನನಗೂ ಇಂಟ್ರೆಸ್ಟ್ ಬಂತು ಅದರಲ್ಲಿ. ಸುಮಾರು ಒಂದು 10 ವರ್ಷದಿಂದ ತಂದೆಯವ್ರ ಹತ್ರ ಅಭ್ಯಾಸ ಮಾಡ್ತಿದ್ದೆ. ಫಿಲ್ಮ್ ಸಾಂಗು ಮತ್ತು ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆ ಹಾಡೆಲ್ಲ ಕಲಿತಿದ್ದೆ ತಂದೆಯವರ ಹತ್ರ. ನಾನೀಗ ಪ್ರಗತಿ ವಿದ್ಯಾಲಯ ಮೂರೂರು ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ತುಂಬಾ ಬದಿ ನಾನು ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೆ, ಟಿವಿ ಚಾನೆಲ್ಗೆಲ್ಲ ಹೋಗಿದ್ದೆ, ಮತ್ತೆ ತುಂಬಾ ಪ್ರಶಸ್ತಿ ಎಲ್ಲ ಬಂದಿದೆ. ನನಗೆ ಈಗ ಲೋಹ ತರಂಗದ ಮೇಲೆ ಇಂಟ್ರೆಸ್ಟ್. ನನ್ನ ತಂದೆ ತಾಯಿಯವರು ತುಂಬಾ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿದ್ರು. ಅದಕ್ಕೆ ನಂಗೆ ಇದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದಿದೆ. ಮತ್ತೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೇನೆ. ಮುಂಡಗೋಡದ ಭರತನಾಟ್ಯ ಪ್ರತಿಭೆ ಶಮಿತಾ ನಾಯ್ಕ್. ಮುಂಡಗೋಡದ ಬಹುತೇಕ ಕಾರ್ಯಕ್ರಮದಲ್ಲಿ ಶಮಿತಾ ನೃತ್ಯ. ಮುಂಡಗೋಡದ ಶಮಿತಾ ರಾಜಶೇಖರ್ ನಾಯ್ಕ್ ಭರತನಾಟ್ಯದಲ್ಲಿ ಅಪೂರ್ವ ಸಾಧನೆ ಮಾಡಿದ್ದಾರೆ. ಶಮಿತಾ ನಾಯ್ಕ್ ಪ್ರಸ್ತುತ ಮುಂಡಗೋಡದ ಬ್ಲೂಮಿಂಗ್ ಬರ್ಡ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಮುಂಡಗೋಡದ ನಾಟ್ಯ ಮಯೂರಿ ನೃತ್ಯ ಕಲಾ ಕೇಂದ್ರದ ಶಶಿರೇಖಾ ಬೈಜು ಅವರಲ್ಲಿ ಭರತನಾಟ್ಯ ಶಿಕ್ಷಣ ಪಡೆಯುತ್ತಿದ್ದು ಅತ್ಯಂತ ಶ್ರದ್ಧೆಯಿಂದ ವಿದ್ಯೆಯನ್ನ ಕರಗತ ಮಾಡಿಕೊಂಡಿದ್ದಾರೆ. ಭರತನಾಟ್ಯ ಪ್ರದರ್ಶನ ವೇಳೆ ಆಂಗಿಕ ಮತ್ತು ಭಾವನಾತ್ಮಕತೆಯನ್ನ ಸಂಪೂರ್ಣವಾಗಿ ಪ್ರದರ್ಶಿಸುವ ಇವರು ಪ್ರೇಕ್ಷಕರ ಮನಸೂರೆಗೊಳ್ಳುತ್ತಾರೆ. ಶಮಿತಾ ನಾಯ್ಕರ ಸಾಧನೆಯ ಹಿಂದೆ ಅವರ ಪಾಲಕರು ಶ್ರಮ ವಹಿಸಿದ್ದಾರೆ. ಶಮಿತಾ ನಾಯ್ಕ್ ಮುಂಡಗೋಡದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ನವರಾತ್ರಿ ಉತ್ಸವದಲ್ಲಿ, ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ, ಇಂದೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ, ಟಿಬೆಟ್ ಕಾಲೋನಿಯ ದಲೈಲಾಮಾ ಹುಟ್ಟುಹಬ್ಬದ ಸಮಾರಂಭದಲ್ಲಿ, ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಸೇರಿದಂತೆ ಮುಂತಾದ ಕಡೆಯಲ್ಲಿ ಭರತನಾಟ್ಯ ಪ್ರದರ್ಶನ ನೀಡಿದ್ದಾರೆ. ಸಾಂಪ್ರದಾಯಿಕ ಭರತನಾಟ್ಯ ಕಲೆಯನ್ನ ಉಳಿಸಿ ಬೆಳೆಸಿಕೊಂಡು ಬರುವಲ್ಲಿ ಶಮಿತಾ ನಾಯ್ಕರ ಪ್ರಯತ್ನ ಮೆಚ್ಚುವಂತದ್ದು. ಎಲ್ಲರಿಗೂ ನಮಸ್ಕಾರ. ನಾನು ಶಮಿತಾ ರಾಜಶೇಖರ್ ನಾಯ್ಕ್. ನಾನು ಬ್ಲೂಮಿಂಗ್ ಬರ್ಡ್ ಸ್ಕೂಲ್ನಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭರತನಾಟ್ಯವನ್ನು ಚಿಕ್ಕವಳಿದ್ದಾಗೆ ಕಲಿಯುತ್ತಿದ್ದೇನೆ. ಶಶಿರೇಖಾ ಬೈಜು ಅವರಲ್ಲಿ ನಾನು ಭರತನಾಟ್ಯವನ್ನು ಕಲಿಯುತ್ತಿದ್ದೇನೆ. ನಾನು ಬಹಳಷ್ಟು ಕಡೆಯಲ್ಲಿ ಭರತನಾಟ್ಯಂ ಪ್ರೋಗ್ರಾಂ ಕೊಟ್ಟಿದ್ದೇನೆ. ತಂದೆ ತಾಯಿ, ಗುರುಗಳು ಮತ್ತೆಲ್ಲರೂ ನನಗೆ ಪ್ರೋತ್ಸಾಹ ನೀಡಿದರು. ಮುಂಡಗೋಡ್ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಒಳ್ಳೆ ಹೆಸರು ತಂದುಕೊಡಬೇಕೆಂದು ಆಸೆ ಇದೆ. ಅರಳುತ್ತಿರುವ ಕ್ರೀಡಾ ಪ್ರತಿಭೆ ಯಲ್ಲಾಪುರದ ಶ್ರೀದೇವಿ ಗಂಗಾನಾಯಕ್. ತ್ರಿವಿಧ ಜಿಗಿತ, ಈಟಿ ಎಸೆತದಲ್ಲಿ ರಾಜ್ಯಮಟ್ಟದ ಸಾಧಕಿ. ಯಲ್ಲಾಪುರ ಪಟ್ಟಣದ ಈಶ್ವರಗಲ್ಲಿ ನಿವಾಸಿ, YTSS ಶಿಕ್ಷಣ ಸಂಸ್ಥೆಯ ಕನ್ನಡ ಮಾಧ್ಯಮ ಪ್ರೌಢಶಾಲಾ ದೈಹಿಕ ಶಿಕ್ಷಕ ಗಂಗಾನಾಯಕರ ಪುತ್ರಿ, 16 ವರ್ಷದ ಮಗಳು ಶ್ರೀದೇವಿ ಕ್ರೀಡಾ ಜಗತ್ತಿನಲ್ಲಿ ಅರಳುತ್ತಿರುವ ಪ್ರತಿಭಾನ್ವಿತ ಆಟಗಾರ್ತಿ. ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕೀರ್ತಿ ಸಂಪಾದಿಸಿದ್ದಾಳೆ. ಈ ಹಿಂದೆ ಯಲ್ಲಾಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ YTSನಲ್ಲಿ ವಿದ್ಯಾರ್ಥಿನಿಯಾಗಿದ್ದು ಸದ್ಯ ಬೆಂಗಳೂರಿನ ಯಲಹಂಕದಲ್ಲಿ ಕ್ರೀಡಾ ವಸತಿ ನಿಲಯದಲ್ಲಿ ಪ್ರವೇಶ ಪಡೆದು ವಿದ್ಯಾಭ್ಯಾಸದೊಂದಿಗೆ ಕ್ರೀಡೆಗೂ ಒತ್ತು ನೀಡುತ್ತಿದ್ದಾಳೆ. ಈಕೆ ತ್ರಿವಿಧ ಜಿಗಿತ ಹಾಗೂ ಈಟಿ ಎಸೆತದಲ್ಲಿ ರಾಜ್ಯಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾಳೆ. ತಂದೆಯ ತರಬೇತಿಯಲ್ಲಿ ಇಷ್ಟು ಸಾಧನೆಗೈದ ಕುವರಿ ಮುಂದೆ ಉತ್ತಮ ತರಬೇತಿ ನೀಡುವ ಸಂಸ್ಥೆಯ ಸಹಕಾರದಿಂದ ಮತ್ತು ನುರಿತ ತರಬೇತುದಾರರ ಅಡಿಯಲ್ಲಿ ಸಾಧನೆಯ ಶಿಖರವೇರುವ ಎಲ್ಲಾ ಗುಣಲಕ್ಷಣವನ್ನ ಈ ಪೋರಿ ಹೊಂದಿದ್ದಾಳೆ. ಚದುರಂಗದ ಚತುರೆ ಕುಮಟಾದ ಸಿಂಚನಾ ಜಿ ಭಟ್. ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಕರ್ನಾಟಕ ತಂಡಕ್ಕೆ ಸಿಂಚನಾಳೆ ಕ್ಯಾಪ್ಟನ್. ಸಂಗೀತ ಸೇರಿ ಬಹುಮುಖ ಪ್ರತಿಭೆಯ ಬಾಲೆ ಸಿಂಚನಾ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿಯೇ ಈ ಬಾಲ ಪ್ರತಿಭೆ ಕುಮಟಾದ ಸಿಂಚನಾ ಭಟ್
ಚದುರಂಗದ ಮೂಲಕ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿ ಇದೀಗ ರಾಷ್ಟ್ರಮಟ್ಟದ ಚದುರಂಗ ಸ್ಪರ್ಧೆಗೆ ಆಯ್ಕೆಯಾಗುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಹೆಸರನ್ನ ಕ್ರೀಡೆಯ ಮೂಲಕ ಎತ್ತರಕ್ಕೇರಿಸಿದ್ದಾಳೆ. ಸಿಂಚನಾ ಭಟ್ ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿವಿಎಸ್ಕೆ ಪ್ರೌಢಶಾಲೆಯ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ. ಹಾವೇರಿಯಲ್ಲಿ ನಡೆದ 17 ವರ್ಷದೊಳಗಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಇಲಾಖಾ ಚದುರಂಗ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಈ ಪ್ರತಿಭಾನ್ವಿತೆ. ನಾನು ಸಿಂಚನಾ ಜಿ ಭಟ್ ಕೊಂಕಣ ಎಜುಕೇಷನ್ ಟ್ರಸ್ಟ್ ನ ಸಿವಿಎಸ್ಕೆ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಕ್ಟೋಬರ್ 7, 8, 9ರಂದು ಹಾವೇರಿಯಲ್ಲಿ ನಡೆದಿರುವ ರಾಜ್ಯ ಮಟ್ಟದ ಅಂಡರ್-7 SGFI ಚದುರಂಗ ಸ್ಪರ್ಧೆಯಲ್ಲಿ ಒಟ್ಟು 175 ಪಾರ್ಟಿಸಿಪೆಂಟ್ಸ್ ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದೊಂದಿಗೆ ಮಧ್ಯಪ್ರದೇಶದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದೇನೆ. ನನ್ನ ಈ ಸಾಧನೆಗೆ ಸಾಮರ್ಥ್ಯವನ್ನು ನೀಡಿದ ದೇವರನ್ನು ಸ್ಮರಿಸುತ್ತಾ ನನ್ನ ಬೆನ್ನೆಲುಬಾಗಿ ನಿಂತ ಪಾಲಕರು, ತರಬೇತುಗಾರರು, ದೈಹಿಕ ಶಿಕ್ಷಕರು ಮತ್ತು ಎಲ್ಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ ನ ಆಡಳಿತ ಮಂಡಳಿಯವರು ಹಾಗೂ ಶುಭ ಹಾರೈಸಿದ ವಿಧಾತ್ರಿ ಅಕಾಡೆಮಿ ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ ನ ಎಲ್ಲಾ ಸಹ ಸಂಸ್ಥೆಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಭಾಷಣ, ಪ್ರಬಂಧ, ರಸಪ್ರಶ್ನೆ, ಅಬಾಕಸ್, ಸಂಗೀತ, ಹಾರ್ಮೋನಿಯಂ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದೇನೆ. ಬಾಲ್ಯದಲ್ಲಿಯೇ ಚದುರಂಗದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಚತುರೆ ಎನ್ನಿಸಿರುವ ಸಿಂಚನಾ ದೈಹಿಕ ಶಿಕ್ಷಣ ನಿರ್ದೇಶಕ, ಅಂತಾರಾಷ್ಟ್ರೀಯ ತೀರ್ಪುಗಾರರು ಹಾಗೂ ರಾಜ್ಯ ಬಾಡಿ ಬಿಲ್ಡಿಂಗ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕುಮಟಾದ ಜಿಡಿ ಭಟ್ ಹಾಗೂ ತಾಯಿ ಗೌರಿ ಜಿ ಭಟ್ ದಂಪತಿಯ ಪುತ್ರಿಯಾಗಿದ್ದಾಳೆ. ಸಿಂಚನಾ ಚದುರಂಗದಲ್ಲಿ ಕೌಶಲ್ಯ ತೋರಿದಂತೆ ಓದಿನಲ್ಲೂ ಸಾಧನೆ ಮಾಡಿದ್ದಾಳೆ ಎನ್ನುತ್ತಾರೆ ಸಿಂಚನಾಳ ತಂದೆ ಜಿಡಿ ಭಟ್. ನಮಸ್ಕಾರ. ನಮ್ಮ ಮಗಳಾದಂತಹ ಸಿಂಚನಾ ಜಿ ಭಟ್ಟಿಗಳು ಇತ್ತೀಚೆಗೆ ಹಾವೇರಿಯಲ್ಲಿ ನಡೆದ ಶಾಲಾ ಶಿಕ್ಷಣ ಇಲಾಖೆಯವರು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನಡೆಸಿದಂತಹ 17 ವರ್ಷ ವಯೋಮಿತಿಯ ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ 175 ಸ್ಪರ್ಧಾಳುಗಳ ಪೈಕಿ ಪ್ರಥಮ ಸ್ಥಾನವನ್ನು ಗಳಿಸಿ ಇದೇ ಬರುವ ದಿನಾಂಕ 17ರಿಂದ 21ರವರೆಗೆ ಮಧ್ಯಪ್ರದೇಶದಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ. ಮೊದಲನೇದಾಗಿ ಅವಳನ್ನು ನಾನು ಅಭಿನಂದಿಸ್ತೇನೆ. ಅವಳ ಈ ಸಾಧನೆಗೆ ಕಠಿಣ ಪರಿಶ್ರಮ, ಶಿಸ್ತುಬದ್ಧ ಜೀವನ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಶ್ರೀಮತಿ ಆದಂತಹ ಗೌರಿ ಜಿ ಭಟ್ ಅವರು ಎಲೆಮರೆ ಕಾಯಿಯಂತೆ ಅವಳಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಟೂರ್ನಮೆಂಟ್ ಗಳಿಗೆ ಕರೆದುಕೊಂಡು ಹೋಗೋದಿರ್ಬೋದು, ತರಬೇತಿ ನಡೆಸುವುದಿರ್ಬೋದು, ಎಲ್ಲವನ್ನ ಅವರು ಜವಾಬ್ದಾರಿ ವಹಿಸಿದ್ದಾರೆ. ನಾನು ದೈಹಿಕ ಶಿಕ್ಷಣ ನಿರ್ದೇಶಕನಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದರಲ್ಲಿ ನಿರತರಾಗಿದ್ರು ಕೂಡ ನನಗೆ ಸಮಯವನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಬಟ್ ನಮ್ಮ ಶ್ರೀಮತಿ ಅವರು ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ನಮ್ಮ ಮಗಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವಂತೆ ಮಾಡಿದ್ದಾರೆ. ಅವಳ ಸಾಧನೆಯ ಹಿಂದೆ ಅವಳಿಗೆ ತರಬೇತಿ ನೀಡಿದಂತಹ ಎಲ್ಲ ತರಬೇತಿದಾರರಿಗೆ ಮತ್ತೆ ಕೊಂಕಣ ಎಜುಕೇಷನ್ ಟ್ರಸ್ಟಿನ ದೈಹಿಕ ಶಿಕ್ಷಕರು, ಉಳಿದ ಎಲ್ಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಆಡಳಿತ ಮಂಡಳಿ ಎಲ್ಲರೂ ಸಹ ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅವರನ್ನ ನೆನೆಸಲಿಕ್ಕೆ ಇಷ್ಟಪಡ್ತೇನೆ. ಅವರು ಕೂಡ ನಮ್ಮ ಮಗಳಿಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಸಹಕಾರವನ್ನು ನೀಡಿದ್ದಾರೆ. ಅವರ ಏಳಿಗೆಯಲ್ಲಿ ಅವರ ಒಂದು ಪಾಲು ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಕೆಯ ಕ್ರೀಡಾಕೂಟದ ಸಾಧನೆಯನ್ನ ಗಮನಿಸಿದ ಸಂಘಟಕರು 2023-24ರಲ್ಲಿ ಜಿಲ್ಲಾ ಬೆಸ್ಟ್ ವುಮೆನ್ ಪ್ಲೇಯರ್ ಬಹುಮಾನ ನೀಡಿ ಗೌರವಿಸಿದ್ದಾರೆ. ಚೆಸ್ನಲ್ಲಿ ಈ ಹಿಂದೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ಲು. ಇದೀಗ 175 ಜನರನ್ನ ಸೋಲಿಸಿ ಸಿಂಚನಾ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸಿಂಚನಾ ಚಿಕ್ಕಂದಿನಿಂದಲೂ ಸಾಧಕಿ, ಓದಿನಲ್ಲೂ ಚುರುಕು, ಕ್ರೀಡೆಯಲ್ಲೂ ಮುಂದು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಎಲ್ಲರಿಗಿಂತ ಮುಂದಿದ್ದಾಳೆ. ಚಿಕ್ಕಂದಿನಲ್ಲಿಯೇ ಅಬಕಾಸ್ನಲ್ಲಿ ಗ್ರಾಜ್ಯುಯೇಷನ್ ಮುಗಿಸಿರುವ ಈಕೆ ಅಬಕಾಸ್ನಲ್ಲಿ ರಾಜ್ಯಮಟ್ಟದ 2 ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಸಾಧಕಿ. ಸಂಗೀತದ ಹಾರ್ಮೋನಿಯಂ ಜೂನಿಯರ್ ಮುಗಿಸಿರುವ ಸಿಂಚನಾ ಪ್ರತಿಭಾ ಕಾರಂಜಿಯ ಹಲವು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದವಳು. ಪ್ರಾಚ್ಯ ಪ್ರಜ್ಞೆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿದ್ದಾಳೆ. ನ್ಯಾಷನಲ್ ವೋಟರ್ ಡೇ ಕ್ವಿಜ್ನಲ್ಲಿ ಡಿವಿಷನ್ ಪ್ರಥಮ, ರಾಜ್ಯಕ್ಕೆ 4ನೇ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾಳೆ. ಚೆಸ್ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿರುವ ಈಕೆ ಜಿಲ್ಲೆಯಲ್ಲಿ ನಡೆದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತಳಾಗಿ ವಿಶಿಷ್ಟ ಸಾಧನೆ ಮಾಡಿರುವುದನ್ನು ಗುರುತಿಸಿ ಗೌರವಿಸಿದ ಹೆಗ್ಗಳಿಕೆ ಸಿಂಚನಾಳದ್ದು. ಕುಮಟಾದ ಹೆಮ್ಮೆಯ ಕುವರಿ ಸಿಂಚನಾ ಚದುರಂಗದೊಂದಿಗೆ ಕ್ರೀಡಾ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಜಾಣ್ಮೆ ತೋರಿ ಮೆಚ್ಚುಗೆಗೆ ಪಾತ್ರವಾಗಿರುವುದಲ್ಲದೆ ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವ ಗುರಿ ಹೊಂದಿದ್ದಾಳೆ. ಆಂಧ್ರಪ್ರದೇಶದಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಚದುರಂಗ ಸ್ಪರ್ಧೆಗೆ ಸಿದ್ಧಳಾಗುತ್ತಿದ್ದಾಳೆ ಸಿಂಚನಾ. ಚೆಸ್ ಪಂದ್ಯಾವಳಿಯಲ್ಲಿ ರಾಜ್ಯಮಟ್ಟಕ್ಕೆ ಗ್ರಾಮೀಣ ಪ್ರತಿಭೆ. ರಾಜ್ಯಮಟ್ಟಕ್ಕೆ ಆಯ್ಕೆಯಾದ ಜೊಯ್ಡಾದ ಸಿದ್ದಿ ವಾಲ್ವಾಲ್ಕರ್. ಹಳ್ಳಿಯ ಪ್ರತಿಭೆಯ ಅಪರೂಪದ ಸಾಧನೆ. ಜೊಯ್ಡಾ ತಾಲೂಕಿನ ಜಗಲ್ಬೇಡ್ ಪ್ರಾಥಮಿಕ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿ ಸಿದ್ದಿ ಸೂರಜ್ ವಾಲ್ವಾಲ್ಕರ್
ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿಗೆ ಆಯ್ಕೆಯಾಗುವ ಮೂಲಕ ಹಿಂದುಳಿದ ತಾಲೂಕಿನಿಂದ ಕ್ರೀಡಾ ಪ್ರತಿಭೆಯಾಗಿ ಹೊರಹೊಮ್ಮುತ್ತಿದ್ದಾರೆ. ಅತೀವ ಬುದ್ಧಿಯನ್ನ ಬಳಸಿ ಆಡುವ ಈ ಚೆಸ್ ಆಟದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರ್ತಿಯಾಗಲು ಬಯಸುತ್ತೇನೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾಳೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಚೆಸ್ ಆಟದತ್ತ ಹೆಚ್ಚಿನ ಗಮನ ಹರಿಸಿರುವ ಸಿದ್ದಿ ವಾಲ್ವಾಲ್ಕರ್ ಈ ವರ್ಷ ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯನ್ನ ಗೆದ್ದಿದ್ದಾಳೆ. 2 ವರ್ಷಗಳ ವೈಫಲ್ಯದ ನಂತರವೂ ತನ್ನ ಸತತ ಪ್ರಯತ್ನವನ್ನ ಮುಂದುವರೆಸಿರುವ ಈಕೆಯ ಸಂಕಲ್ಪ ಈ ವರ್ಷ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಯಿತು. ನನ್ನ ಹೆಸರು ಸಿದ್ದಿ ಸುರೇಶ್ ಬಾಲಾವಲ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಗಲ್ಬೆಟ್ನಲ್ಲಿ 7ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನಾನು ಹೋದ ವರ್ಷದಿಂದ ಚೆಸ್ ಆಡ್ತಾ ಇದ್ದೇನೆ. ನನಗೆ ಚೆಸ್ ಆಡಲು ಬಹಳ ಇಷ್ಟ. ಆದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರದ್ದು ನೋಡಿ ಕಲಿತೆ. ನಮ್ಮ ಅಪ್ಪ ಅಮ್ಮ ಅವರು ನನಗೆ ಪ್ರೋತ್ಸಾಹ ಮಾಡಿದರು ಚೆಸ್ ಆಡುವಂತೆ. ನಾನು ಹೋದ ವರ್ಷ ಹೋಗಿದ್ದೆ, ಜಿಲ್ಲಾ ಮಟ್ಟ ತನಕ ಹೋಗಿದ್ದೆ. ಆದರೆ ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿಲ್ಲ. ಈ ವರ್ಷ ನಾನು ದಿನರಾತ್ರಿ ಪ್ರಯತ್ನಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಇದಕ್ಕೆ ನನ್ನ ಅಪ್ಪ ಅಮ್ಮ ಅವರು, ಗುರುಗಳು, ನನ್ನ ಶಿಕ್ಷಕರು ಎಲ್ಲರೂ ನನಗೆ ಪ್ರೋತ್ಸಾಹಿಸಿದ್ದಾರೆ. ರಾಜ್ಯ ಮಟ್ಟಕ್ಕೇನೋ ಆಯ್ಕೆ ಆಗಿದ್ದೇನೆ ಅಲ್ಲ, ಅದಕ್ಕೆ ನಾನು ಬಹಳ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಸರನ್ನು, ಕೀರ್ತಿಯನ್ನು ತರಲು ಬಹಳ ಪ್ರಯತ್ನಿಸುತ್ತೇನೆ. ಗೆದ್ದಿದ್ದಂತೆಯೇ ನಾನು ರಾಜ್ಯ ಮಟ್ಟಕ್ಕೆ ಗೆದ್ದಿನಂತೆ ಪ್ರಯತ್ನಿಸಿ ನಾನು ರಾಷ್ಟ್ರ ಮಟ್ಟಕ್ಕೆ ಹೋಗಲು ಬಹಳ ಪ್ರಯತ್ನಿಸ್ತಾ ಇದ್ದೇನೆ. ಪ್ರಸ್ತುತ ವಿದ್ಯಾಭ್ಯಾಸದ ಜೊತೆಗೆ ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿಗೆ ತಯಾರಿ ನಡೆಸುತ್ತಿದ್ದ ಈಕೆ ಶಾಲೆಯಲ್ಲಿ ತನ್ನನ್ನು ಆಲ್ರೌಂಡರ್ ಎಂದು ಗುರುತಿಸಿಕೊಂಡಿದ್ದಾಳೆ ಮತ್ತು ಈ ವರ್ಷದ ಖೋ-ಖೋ, ಕಬಡ್ಡಿ, ವಾಲಿಬಾಲ್, ಚೆಸ್ ಮತ್ತು ರಿಲೇ ಸ್ಪರ್ಧೆಯಲ್ಲಿಯೂ ಭಾಗವಹಿಸಿ ಪ್ರಶಸ್ತಿ ಗಳಿಸಿ ಮುನ್ನಡೆ ಸಾಧಿಸಿದ್ದಾಳೆ. ಓದಿನಲ್ಲೂ ಸೈ, ಆಟದಲ್ಲೂ ಸೈ ನವನೀತ್ ಕಾಮತ್. ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ದಾಂಡೇಲಿಯ ನವೀನ ಸಾಧಕ. ತನ್ನ 8ನೇ ವಯಸ್ಸಿನಲ್ಲಿಯೇ ಶಟಲ್ ಬ್ಯಾಡ್ಮಿಂಟನ್ ತರಗತಿಗಳಿಗೆ ಹೋಗಿ ಶ್ರದ್ಧೆಯಿಂದ ಕಲಿತು ಇದೀಗ ಜಿಲ್ಲೆಯನ್ನ ದಾಟಿ ರಾಜ್ಯಮಟ್ಟದವರೆಗೂ ತನ್ನ ಕೀರ್ತಿಯನ್ನ ಹಾರಿಸಿರುವ ದಾಂಡೇಲಿಯ ನವೀನ್ ಕಾಮತ್ ಸಾಧಕ ವಿದ್ಯಾರ್ಥಿಗಳಿಗೊಬ್ಬ ಮಾದರಿ ಬಾಲಕನಾಗಿದ್ದಾನೆ. ನವನೀತ್ ಕಾಮತ್ ಚಿಕ್ಕಂದಿನಿಂದಲೂ ಓದಿನಲ್ಲಿ ಚುರುಕು, ಪಠ್ಯೇತರ ಚಟುವಟಿಕೆಯಲ್ಲಿಯೂ ಆಸಕ್ತಿ. ದಾಂಡೇಲಿಯಲ್ಲಿ ಆಸಕ್ತರನೇಕರು ಕೂಡಿಕೊಂಡು ಶಟಲ್ ಬ್ಯಾಡ್ಮಿಂಟನ್ ಕೋಚಿಂಗ್ ಸೆಂಟರ್ ಆರಂಭಿಸಿದ್ರು. ಅದು ತಿಳಿದಿದೆ ತಡ. ನವನೀತ ತನ್ನ 8ನೇ ವಯಸ್ಸಿನಲ್ಲಿಯೇ ಈ ತರಬೇತಿ ಕೇಂದ್ರಕ್ಕೆ ಸೇರಿಕೊಂಡ. ಗುರುಗಳು ಹೇಳಿಕೊಟ್ಟ ತರಬೇತಿಯನ್ನ ಅತ್ಯಂತ ಶ್ರದ್ಧೆಯಿಂದ ಕಲಿತ ನವನೀತ ನಂತರ ಪ್ರತಿ ಸ್ಪರ್ಧೆಯಲ್ಲಿ ವಿಜೇತನಾಗುತ್ತಲೇ ನಡೆದ. ತನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 14 ವರ್ಷದ ಒಳಗಿನ ಹಾಗೂ 17 ವರ್ಷದ ಒಳಗಿನ ಎಲ್ಲಾ ಕ್ರೀಡಾಕೂಟಗಳಲ್ಲಿಯೂ ಭಾಗವಹಿಸಿದ ನವನೀತ ಭಾಗಶಃ ಜಿಲ್ಲಾ ಮಟ್ಟದ ಎಲ್ಲಾ ಪ್ರಥಮ ಸ್ಥಾನವನ್ನ ತಾನೇ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದ. ಅದರ ನಂತರ ನಡೆದ ಅನೇಕ ಪಂದ್ಯಾವಳಿಗಳಲ್ಲಿಯೂ ಈತನದ್ದು ಮೇಲುಗೈ. ಇಲ್ಲಿಯವರೆಗೆ ಉತ್ತರ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ನಡೆದ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ನವನೀತ್ ಕಾಮತ್ 15ರಷ್ಟು ಪಂದ್ಯಾವಳಿಗಳಲ್ಲಿ ಪ್ರಥಮ ಸ್ಥಾನ ಪಡೆದು ದಾಖಲೆ ಬರೆದಿದ್ದಾನೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳನ್ನೊಳಗೊಂಡ ಸ್ಪರ್ಧೆಯಲ್ಲಿಯೂ ಪದಕ ಪಡೆಯುವಲ್ಲಿ ಈತ ಹಿಂದೆ ಬೀಳಲಿಲ್ಲ. ಬೆಳಗಾವಿ ವಿಭಾಗ ಮಟ್ಟದ ಮೊದಲ ಆಟಗಾರನಾಗಿ 4 ಬಾರಿ ರಾಜ್ಯವನ್ನ ಪ್ರತಿನಿಧಿಸಿದ್ದಾನೆ. 14 ವರ್ಷದ ಒಳಗಿನ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಹಾಗೂ 17 ವರ್ಷದೊಳಗಿನ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ 3 ಬಾರಿ ಬಹುಮಾನವನ್ನ ಪಡೆದ ನವನೀತ್ ಕಾಮತ್ ಇದೀಗ ಉದಯೋನ್ಮುಖ ಕ್ರೀಡಾಪಟುವಾಗಿ ಬೆಳೆಯುತ್ತಿದ್ದಾನೆ. ಸಾವಿರಾರು ಜನರಿಗೆ ಶಟಲ್ ತರಬೇತಿ ನೀಡಿರುವ ರಾಜ್ಯಮಟ್ಟದ ತರಬೇತುದಾರ ಯೋಗೇಶ್ ಅವರಿಂದ ತರಬೇತಿಯನ್ನ ಪಡೆದ ನವನೀತ್ ಕಾಮತ್ ಮುಂದೊಂದು ದಿನ ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡುವ ಕನಸನ್ನ ಕಂಡಿದ್ದಾನೆ. ಭರವಸೆಯ ಶಟಲ್ ಆಟಗಾರನಾಗಿ ಬೆಳೆಯುತ್ತಿರುವ ನವನೀತ್ ಕಾಮತ್ ಓದಿನಲ್ಲೂ ಅಷ್ಟೇ ಚುರುಕು. ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98% ಅಂಕ ಗಳಿಸಿ ಸಾಧನೆ ಮಾಡಿರುವ ನವನೀತ್ ಶೈಕ್ಷಣಿಕ ಸಾಧನೆಗೆ ಪಠ್ಯೇತರ ಚಟುವಟಿಕೆ ಅಡ್ಡಿಯಾಗದು ಎಂಬುದನ್ನ ತೋರಿಸಿಕೊಟ್ಟಿದ್ದಾನೆ. ತನಗೆ ಶಟಲ್ ಎಂದರೆ ಚಿಕ್ಕಂದಿನಿಂದಲೂ ಆಸಕ್ತಿ ಇತ್ತು. ಅದಕ್ಕೆ ತನ್ನ ತಂದೆ ತಾಯಿಗಳು ಪ್ರೋತ್ಸಾಹ ನೀಡಿದ್ರು. ದಾಂಡೇಲಿಯ ಶಟಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರು ತರಬೇತಿಯನ್ನ ಆರಂಭಿಸಿದ್ದರಿಂದ ನನಗೆ ಈ ಸಾಧನೆ ಮಾಡಲು ಸಾಧ್ಯವಾಯಿತು. ಪ್ರತಿಯೊಬ್ಬ ಮಕ್ಕಳು ಪಾಠದ ಜೊತೆಗೆ ಆಟದಲ್ಲಿಯೂ ಆಸಕ್ತಿ ಹೊಂದಿರಬೇಕು. ಆಟವು ಪಾಠದ ಸಾಧನೆಗೆ ಅಡ್ಡಿಯಾಗದು ಎನ್ನುತ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ನವನೀತ್ ಕಾಮತ್. ನಾನು 2019 ಮತ್ತು 2023ಯಲ್ಲಿ ರಾಜ್ಯ ಮಟ್ಟಕ್ಕೆ 3ನೇ ಸ್ಥಾನ ಪಡೆದಿದ್ದೇನೆ. ಹಾಗೆ ಈ ಸಲ ನಾನು ಕಾಲೇಜ್ ಸ್ಪೋರ್ಟ್ಸ್ ನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ನಾನು ಬೆಳಗಾವಿ ವಿಭಾಗದಿಂದ 2 ಸಲ ರಾಜ್ಯ ಮಟ್ಟಕ್ಕೆ ಆಡಿದ್ದೇನೆ. ನಾನು ಬಹಳಷ್ಟು ಅಂಡರ್ 13, ಅಂಡರ್ 15, ಅಂಡರ್ 17 ಟೂರ್ನಮೆಂಟ್ಸ್ ಗಳನ್ನು ಗೆದ್ದಿದ್ದೇನೆ. ಈ ಎಲ್ಲಾ ಸ್ಪೋರ್ಟ್ಸ್ ಇಂದ ನನ್ನ ಸ್ಟಡೀಸಿಗೆ ಏನೂ ತೊಂದರೆ ಉಂಟು ಆಗಿಲ್ಲ. ನಾನು 10th ನಲ್ಲಿ 97
97.5% ಪಡೆದಿದ್ದೇನೆ. ಹಾಗೆ ನಾನು ಜಿಲ್ಲೆಗೆ 6ನೇ ಸ್ಥಾನ ಪಡೆದಿದ್ದೇನೆ. ಎಲ್ಲಾ ವಿದ್ಯಾರ್ಥಿಗಳನ್ನು ಮಕ್ಕಳ ದಿನಾಚರಣೆ ಶುಭಾಶಯಗಳು. ಈತನ ಈ ಕ್ರೀಡಾ ಸಾಧನೆಗೆ ಹೋಟೆಲ್ ಉದ್ಯಮಿ ತಂದೆ ನವೀನ್ ಕಾಮತ್, ತಾಯಿ ನಿವೇದಿತಾ ಕಾಮತರ ಪ್ರೋತ್ಸಾಹ ಇದ್ದೇ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇವರು ನಮ್ಮೊಳಗಿನ ಯುವ ಸಾಧಕರು. ಹಲವು ಕ್ಷೇತ್ರದಲ್ಲಿ ತಮ್ಮದೇ ಪ್ರತಿಭೆ ಮೂಲಕ ಮಿಂಚುತ್ತಿರುವವರು. ಅವರೆಲ್ಲರ ಸಾಧನೆ ಮತ್ತಷ್ಟು ಮೇರು ಪರ್ವತದಂತಾಗಿ ಬೆಳೆಯಲಿ ಎಂದು ಹಾರೈಸೋಣ ಎನ್ನುತ್ತಾ ಇಂದಿನ ವಿಶೇಷ ಸ್ಟೋರಿ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.